ನಮಸ್ಕಾರ ವೀಕ್ಷಕರೇ, ರಾಗರಂಜನಿಗೆ ಪುನಃ ಸ್ವಾಗತ. ಇವತ್ತಿನ ರಾಗ ಗುಜರಿ ತೋಡಿ. ಈ ರಾಗವನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಸ್ಟುಡಿಯೋಸಿಗೆ ಬಂದಿದ್ದಾರೆ ಖ್ಯಾತ ಗಿಟಾರ್ ವಾದಕರು ಶ್ರೀ ಪ್ರಕಾಶ್ ಸೋಂಟಕ್ಕಿ ಅವರು. ವಿ ವೆಲ್ಕಮ್ ಯು ಪ್ರಕಾಶ್ ಜಿ ಟು ರಾಗರಂಜನಿ. ಪ್ರೊಬ್ಯಾಬ್ಲಿ ಇದು ಅವರು ಮೊದಲನೇ ಸತಿ ಈ ಟಿ ವಿ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ನಾನು ಅವರು ಸುಮಾರು ಜುಗಲ್ಬಂದಿ ಕಾರ್ಯಕ್ರಮ ಮತ್ತು ಸಿಡಿಗಳು ರಿಲೀಸ್ ಮಾಡಿದ್ದೇವೆ. ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಪ್ರಕಾಶ್ ಜಿ, ನಿಮ್ಮ ಇನ್ಸ್ಟ್ರೂಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ವಾಟ್ ಇಸ್ ಇಟ್ ಆಕ್ಚುಲಿ ಕಾಲ್ಡ್? ಇದು ಮೂಲವಾಗಿ ರೂಪ ಬಂದು ಹವಾಯನ್ ಗಿಟಾರ್ ಅಂತಾನೆ ಹೇಳ್ಬೋದು. ಓಕೆ. ಪ್ರಿನ್ಸಿಪಲ್ ಆಫ್ ಪ್ಲೇಯಿಂಗ್ ಇಸ್ ಹವಾಯನ್ ಗಿಟಾರ್. ಮತ್ತೆ ಇದು ಟ್ರೆಡಿಷನಲ್ ರೂಪದಲ್ಲಿ ಗೊಟ್ಟು ವಾದ್ಯ ಮತ್ತೆ ವಿಚಿತ್ರ ವೀಣೆ ಅಂತ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಮುಂಚೆಯಿಂದನೇ ಇರೋ ವಾದ್ಯಗಳು. ರೂಪ ಮಾತ್ರ ಬೇರೆ, ಆದ್ರೆ ಪ್ರಿನ್ಸಿಪಲ್ ಆಫ್ ಪ್ಲೇಯಿಂಗ್ ಇಸ್ ದ ಸೇಮ್. ಓಕೆ. ಇದ್ರದ್ದು ಬೇಸಿಕ್ ಡಿಸೈನ್ ಸ್ವಲ್ಪ ಸರೋದ್ ತರಹ ನಾನು ಡಿಸೈನ್ ಮಾಡಿರೋದು. ಬೇರೆ ಡಿಸೈನ್ಸ್ ಅಲ್ಲಿ ಸಿಂಪಥೆಟಿಕ್ ಸ್ಟ್ರಿಂಗ್ಸ್ ಅಂಡರ್ ದಿ ಪ್ಲೇಯಿಂಗ್ ಸ್ಟ್ರಿಂಗ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಸ್ವಲ್ಪ ಸೈಡ್ ಅಲ್ಲಿ ಒಟ್ಟು ಎಷ್ಟು ತಂತಿಗಳಿದೆ ಇದರಲ್ಲಿ? ಒಟ್ಟು ಎಲ್ಲ ಸೇರಿ ಒಂದು 20 ತಂತಿ. ಓ ಮೈ ಗಾಡ್. ಸೊ ಇಟ್ಸ್ ಅ ವಂಡರ್ಫುಲ್ ಸೌಂಡಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಸಾಕಷ್ಟು ಪರಿಶ್ರಮ ಇವ್ರು ಮಾಡಿದ್ದಾರೆ ಈ ಇನ್ಸ್ಟ್ರೂಮೆಂಟ್ ಮೇಲೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಬ್ಲಾ ಸಾಥ್ ನೀಡ್ಲಿಕ್ಕೆ ಬಂದಿದ್ದಾರೆ ಶ್ರೀ ರಾಜೇಂದ್ರ ನಾಕೋಡ್ ಅವರು, ಹಾಗೂ ತಾಂಪುರ ಸಾಥ್ ನೀಡ್ತಾ ಇದ್ದಾರೆ ವಿಜಯ್ ಕುಮಾರ್ ದೇಸಾಯಿ ಅವರು. ಪ್ರಕಾಶ್ ಜಿ, ಗುಜರಿ ತೋಡಿಯನ್ನು ನಾವು ಹೇಗೆ ಪ್ರಸ್ತುತಪಡಿಸೋಣ? ವೀಕ್ಷಕರು, ನಿಮ್ಗೆಲ್ರಿಗೂ ಗೊತ್ತು, ಗುಜರಿ ತೋಡಿ ತುಂಬ ಶಾಂತ ಪ್ರಕಾರದ ಒಂದು ರಾಗ ಇದು. ಸೊ ಪ್ರೊಬ್ಯಾಬ್ಲಿ ನಾವು ಒಂದು ಶಾಸ್ತ್ರೋಕ್ತವಾಗಿ ಅದರ ಚಿತ್ರಣನೆ ಆಕ್ಚುಲಿ ಇಸ್ ಅ ವುಮನ್ ಆಫ್ 40-45 ವೇರಿಂಗ್ ವೈಟ್ ರೋಬ್ಸ್. ಸೊ ಅವಳದು ಕರುಣೆ ದ ಮೇನ್ ಫ್ಯಾಕ್ಟರ್ ಆಫ್ ಗುಜರಿ ತೋಡಿ. ಓಕೆ. ಇದ್ರದ್ದು ಸ್ವಲ್ಪ ಹತ್ರದಲ್ಲಿ ಇದ್ರ ಅಣ್ಣ ತಮ್ಮ ಅಂತ ಹೇಳುವುದು ಮಿಯಾಕಿ ತೋಡಿ. ಬಟ್ ಆ ಸ್ವಲ್ಪ ವ್ಯತ್ಯಾಸದಲ್ಲಿ ಎಷ್ಟು ಫೀಲಿಂಗ್ ವ್ಯತ್ಯಾಸ ಇದೆ ಅಂತ ಅದು ಖಂಡಿತ ನಿಜ. ಸೊ ವೀಕ್ಷಕರೇ, ತೀನ್ತಾಲ್ನಲ್ಲಿ ಕೆಲವು ಬಂದಿಷ್ಗಳನ್ನ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ರಸ, ಅವ್ರು ಹೇಳಿರೋ ರಸವನ್ನು ಗಮನದಲ್ಲಿ ಇಟ್ಕೊಂಡು ನಾವಿಬ್ರು ಪ್ರಸ್ತುತಪಡಿಸ್ತಾ ಇದ್ದೀವಿ ಗುಜರಿ ತೋಡಿ. ರಾಡೆಲ್ ಎಲೆಕ್ಟ್ರಾನಿಕ್ಸ್ ರಾಗರಂಜನಿ. ಅಪಸ್ವರ ಹೆಸರು ಶ್ರುತಿ ಅಂತ. ಈ ರಾಡೆಲ್ ಎಲೆಕ್ಟ್ರಾನಿಕ್ ಶ್ರುತಿ ಪೆಟ್ಟಿಗೆ ತಗೊಂಡೋಗಿ ಅಭ್ಯಾಸ ಮಾಡು.